ಪ್ಯಾಸಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಪ್ರೆಸೆಂಟ್ ಟೆನ್ಸ್ನಲ್ಲಿ ಇಸ್ ಡನ್ ಎಂದು ಮಾತನಾಡಬೇಕು. ವಾಸ್ ಡನ್ ಎಂದರೆ ಅದು ಪಾಸ್ಟ್ ಟೆನ್ಸ್. ವಿಲ್ ಬಿ ಡನ್ ಎಂದರೆ ಅದು ಫ್ಯೂಚರ್ ಟೆನ್ಸ್ ಎಂದು ತಿಳಿದುಕೊಳ್ಳಬೇಕು. ಹಾಗೆಯೇ ಇಸ್ ಬೀಂಗ್ ಡನ್ ಎಂದರೆ ಅದು ಪ್ರೆಸೆಂಟ್ ಕಂಟಿನ್ಯೂಯಸ್ ಎಂದು, ವಾಸ್ ಬೀಂಗ್ ಡನ್ ಎಂದರೆ ಅದು ಪಾಸ್ಟ್ ಕಂಟಿನ್ಯೂಯಸ್ ಎಂದು ತಿಳಿದುಕೊಳ್ಳಬೇಕು. ಪ್ಯಾಸಿವ್ ವಾಯ್ಸ್ನಲ್ಲಿ ಫ್ಯೂಚರ್ ಕಂಟಿನ್ಯೂಯಸ್ ಇರುವುದಿಲ್ಲ. ಇಂಗ್ಲಿಷ್ನಲ್ಲಿ 2 ಮಾರ್ಗಗಳಿವೆ ಎಂದು ನಿಮಗೆ ಈಗ ತಿಳಿದಿರುತ್ತದೆ. ಒಂದು ಆಕ್ಟಿವ್ ವಾಯ್ಸ್ ಮತ್ತು ಇನ್ನೊಂದು ಪ್ಯಾಸಿವ್ ವಾಯ್ಸ್. ಮುಂದೆ ಬರುವುದು ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಆಕ್ಟಿವ್ ವಾಯ್ಸ್ನಲ್ಲಿ ಬರುವ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಎಂದರೆ ಅದು ಐ ಹ್ಯಾವ್ ಡನ್ ಇಟ್. ಇದನ್ನೇ ಪ್ಯಾಸಿವ್ ವಾಯ್ಸ್ನಲ್ಲಿ ಮಾತನಾಡುವಾಗ ಇಟ್ ಹ್ಯಾಸ್ ಬಿನ್ ಡನ್ ಬೈ ಮೀ ಎಂದು ಬದಲಾಗುತ್ತದೆ. ಬಿನ್ ಎಂಬ ಪದವು ಅದು ಪ್ಯಾಸಿವ್ ವಾಯ್ಸ್ ಎಂದು ತೋರಿಸುತ್ತದೆ. ಅದೇ ರೀತಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಐ ಹ್ಯಾಡ್ ಡನ್ ಇಟ್ ಎಂಬ ವಾಕ್ಯವು ಪ್ಯಾಸಿವ್ ವಾಯ್ಸ್ನಲ್ಲಿ ಇಟ್ ಹ್ಯಾಡ್ ಬಿನ್ ಡನ್ ಬೈ ಮೀ ಎಂದು ಬರುತ್ತದೆ. ಇದರಲ್ಲೂ ಹೆಚ್ಚುವರಿಯಾಗಿ ಬರುವುದು ಬಿನ್ ಎಂಬ ಪದ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆದರೆ ಐ ವುಡ್ ಹ್ಯಾವ್ ಡನ್ ಇಟ್ ಎಂಬ ವಾಕ್ಯವು ಪ್ಯಾಸಿವ್ ವಾಯ್ಸ್ನಲ್ಲಿ ಬಿನ್ ಎಂಬ ಪದ ಸೇರಿ ಇಟ್ ವುಡ್ ಹ್ಯಾವ್ ಬಿನ್ ಡನ್ ಬೈ ಮೀ ಎಂದು ಬರುತ್ತದೆ. ನೀವು ಈಗ ಇಂಗ್ಲಿಷ್ನಲ್ಲಿ ರಚನೆಯಾಗುವ 20 ರೀತಿಯ ವಾಕ್ಯ ವಿನ್ಯಾಸಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಅದರಲ್ಲಿ ಆಕ್ಟಿವ್ ವಾಯ್ಸ್ 12 ಮತ್ತು ಪ್ಯಾಸಿವ್ ವಾಯ್ಸ್ 8 ಎಂದು ತಿಳಿದುಕೊಂಡಿದ್ದೀರಿ. ಇದನ್ನು ನೀವು ಓದಿ ಅಥವಾ ನೆನಪಿನಲ್ಲಿಟ್ಟುಕೊಂಡರೆ ನೀವು ಈ ಕ್ಷೇತ್ರದಲ್ಲಿ ರಾಜ ಅಥವಾ ರಾಣಿ ಇದ್ದಂತೆ. ಇದರ ಪ್ರಕಾರ ನೀವು ವಾಕ್ಯಗಳನ್ನು ರಚಿಸಬೇಕಾದರೆ ಅಥವಾ ಬರೆಯಬೇಕಾದರೆ ಕನಿಷ್ಠ 200 ರಿಂದ 300 ರವರೆಗಿನ ನೌನ್ ಮತ್ತು ವರ್ಬ್ಗಳ ಬಗ್ಗೆ ತಿಳಿದಿರುವುದು ಅತ್ಯಗತ್ಯ. ಇದು ತುಂಬಾ ಸುಲಭ. ಇಂಗ್ಲಿಷ್ನಲ್ಲಿರುವ ಒಟ್ಟು ಅಕ್ಷರಗಳು ಆಲ್ಫಾಬೆಟ್ಸ್ 26. ಅ ಅಕ್ಷರದಲ್ಲಿ 10 ಪದಗಳು, ಬಿ ಇಂದ ಝೆಡ್ ವರೆಗೆ ತಲಾ 10 ಪದಗಳಂತೆ ಕಲಿತರೆ 260 ಪದಗಳಿಗೆ ಮಾಸ್ಟರ್ ನೀವೇ. ಆ ಎಂದರೆ ಎ, ಏಮ್, ಆಕ್ಟ್, ಆಪಲ್, ಆಮಿ. ಬಿ ಎಂದರೆ ಬ್ಯಾಟ್, ಬೆಡ್, ಬ್ರೌನ್, ಬ್ಲೂ. ಸಿ ಎಂದರೆ ಕಾಲ್, ಕೇಜ್, ಕಾಫ್, ಕ್ಯಾಲ್ಕ್ಯುಲೇಟ್, ಕೇಕ್. ಡಿ ಎಂದರೆ ಡ್ರೈವ್, ಡಾನ್, ಡಸ್ಕ್, ಡಾಗ್. ಹೀಗೆ ನೀವು ಕಲಿಯಬೇಕು. ನೀವು ಪದಗಳನ್ನು ಕಲಿತುಕೊಂಡರೆ ಅವುಗಳಿಗೆ ನೀವೇ ಮಾಸ್ಟರ್. ಇಂಗ್ಲಿಷ್ಗೂ ನೀವೇ ಮಾಸ್ಟರ್. ಇದರಿಂದ ನೀವು ಇಂಗ್ಲಿಷ್ ಪುಸ್ತಕಗಳನ್ನು ಓದಬಹುದು, ವಾಕ್ಯಗಳನ್ನು ರಚಿಸಬಹುದು ಮತ್ತು ಇತರರೊಂದಿಗೆ ಸುಲಭವಾಗಿ ಮಾತನಾಡಬಹುದು. ನಾವು ಸುಲಭವಾಗಿ ಮಾತನಾಡಬೇಕೆಂದರೆ ಕೆಲವು ವಿಷಯಗಳನ್ನು ಕಂಠಪಾಠ, ಮೆಮರೈಸ್ ಮಾಡಬೇಕು. ಹಾಗೆ ಮಾಡುವುದರಿಂದ ಮಾತನಾಡುವ ಸಾಮರ್ಥ್ಯ ಮತ್ತು ವೇಗ ಹೆಚ್ಚುತ್ತದೆ. ನಾವು ತಿಳಿದಿರುವ ಒಬ್ಬರು IRS ಆಫೀಸರ್, ಇಂಡಿಯನ್ ರೆವೆನ್ಯೂ ಸರ್ವಿಸ್ ಆಗಿದ್ದಾರೆ. ಇದಕ್ಕೂ ಮುನ್ನ ಅವರು ಒಬ್ಬ ಸಾಮಾನ್ಯ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿದ್ದರು. ಅವರು ಒಂದು ದಿನ ಯೋಚಿಸಿದರು, ನಾವು ಏಕೆ ಮೆಕ್ಯಾನಿಕ್ ಆಗಿಯೇ ಇರಬೇಕು? ನಮ್ಮ ವಂಶದಲ್ಲಿ ಯಾರೂ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಿಲ್ಲವೇ? ನಾನು ಏಕೆ ಕೊನೆಯ ದರ್ಜೆಯ ನೌಕರನಾಗಿ ಕೆಲಸ ಮಾಡಬೇಕು ಎಂದು ಅವರು ಯೋಚಿಸಿದರು. ಆಮೇಲೆ ಓದಲು ಆರಂಭಿಸಿದರು. ಅವರು ಯಾವುದೇ ವಿಷಯವನ್ನಾದರೂ ಮೆದುಳಿನಲ್ಲಿ ಅಚ್ಚೊತ್ತಿಕೊಳ್ಳುತ್ತಿದ್ದರು, ಕಂಠಪಾಠ ಮಾಡುತ್ತಿದ್ದರು. ಒಬ್ಬರನ್ನು ABCDEFGH ಎಂದು ಹೊರಗೆ ಹೇಳಲು ಹೇಳಿದರೆ ಅವರು ಸುಲಭವಾಗಿ ಹೇಳಿಬಿಡುತ್ತಾರೆ. ಆದರೆ ಅದೇ ABCDಯನ್ನು ತಲೆಕೆಳಗಾಗಿ ZYXWVUTS ಎಂದು ಹೇಳಲು ಹೇಳಿದರೆ ಸರಿಯಾಗಿ ಹೇಳಲು ಬರುವುದಿಲ್ಲ. ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡುತ್ತಾರೋ ಅವರು ಮಾತ್ರ ಸರಿಯಾಗಿ ಮತ್ತು ವೇಗವಾಗಿ ಹೇಳಲು ಸಾಧ್ಯ. ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿದ್ದ ಅವರು ಓದಲು ಆರಂಭಿಸಿದಾಗ ಒಂದು ವಿಷಯ ಅವರಿಗೆ ಸರಿಯಾಗಿ ಅರ್ಥವಾಗದಿದ್ದರೆ ಅದನ್ನು 265 ಬಾರಿ ಓದಿ ಜೀವನದಲ್ಲಿ ಮುಂದೆ ಬಂದರು. ಎಲ್ಲರಿಂದಲೂ 265 ಬಾರಿ ಪ್ರಾಕ್ಟೀಸ್ ಮಾಡಲು ಸಾಧ್ಯವಾಗದೇ ಇರಬಹುದು, ಆದರೆ ಅವರು ಮಾಡಿದರು. ಆ ಪ್ರಯತ್ನ ಅವರಿಗೆ IRS ಹುದ್ದೆಯನ್ನು ತಂದುಕೊಟ್ಟಿತು. ಒಬ್ಬ ಮೆಕ್ಯಾನಿಕ್ ಆಗಿದ್ದವನು IRS ಆಫೀಸರ್ ಆಗಲು ಸಾಧ್ಯ ಎಂದಾದರೆ ನೀವು ಕೂಡ ಪ್ರಯತ್ನಿಸಿದರೆ ಸಾಧಿಸಬಹುದು. ಎಲ್ಲರೂ IRS ಆಫೀಸರ್ ಆಗಲು ಸಾಧ್ಯವಿಲ್ಲದಿರಬಹುದು, ಆದರೆ 100 ಜನರು ಭಾಗವಹಿಸುವ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನದಲ್ಲಿ ಬರಲು ಖಂಡಿತ ಸಾಧ್ಯವಿದೆ. ಹಾಗೆ ಬಂದರೆ ನೀವೇ ವಿಜೇತರು. ಒಂದು ವಾಕ್ಯವನ್ನು ರಚಿಸಲು ಅಥವಾ ಮಾತನಾಡಲು ನಿಮಗೆ ಪದಗಳು ತಿಳಿದಿರಬೇಕು. ಇಂಗ್ಲಿಷ್ನಲ್ಲಿ 3 ಮಾರ್ಗಗಳಲ್ಲಿ ವಾಕ್ಯಗಳನ್ನು ರಚಿಸಬಹುದು ಎಂದು ಹೇಳಲಾಗಿದೆ. ಮೊದಲನೆಯದು ಸಿಂಪಲ್ ಸೆಂಟೆನ್ಸ್, ಸಿಂಪಲ್ ಸೆಂಟೆನ್ಸ್. ಸಿಂಪಲ್ ಸೆಂಟೆನ್ಸ್ ಎಂಬುದು ಕನಿಷ್ಠ ಒಂದು ನೌನ್ ಮತ್ತು ಒಂದು ವರ್ಬ್ ಅನ್ನು ಒಳಗೊಂಡಿರುತ್ತದೆ. ಉದಾಹರಣೆ, ಐ ಲವ್, ಐ ಡೂ, ಐ ವರ್ಕ್. ಒಂದು ವಸ್ತುವನ್ನು ಕೊಳ್ಳಬೇಕು. ನಿಮಗೆ ಒಂದು ಆದೇಶ ನೀಡಲಾಗಿದೆ, ಯು ಕ್ಯಾನ್ ಗೋ, ನೀವು ಹೋಗಬಹುದು. ನೀವು ಕೇಳುತ್ತೀರಿ, ನಾನು ಹೇಗೆ ಹೋಗಬೇಕು? ನಡಕೊಂಡ, ಸೈಕಲ್ ಮೇಲ, ಬೈಕ್ ಮೇಲ ಅಥವಾ ಕಾರಿನಲ್ಲ?
ಎಂದು. ನೀವು ಇಂಗ್ಲಿಷ್ನಲ್ಲಿ ಮಾತನಾಡಬೇಕೆಂದರೆ ಸೈಕಲ್ ಎಂದರೆ ಏನು, ಕಾರ್ ಎಂದರೆ ಏನು ಎಂಬುದನ್ನು ತಿಳಿದುಕೊಂಡಿರಬೇಕು. ಸರಳವಾದ ವಾಕ್ಯವಾದ ಐ ಲವ್ ಎಂಬುದರ ಜೊತೆಗೆ ಐ ಲವ್ ಯು, ಐ ಲವ್ ಜಾನ್ಸಿ, ಜಾಕ್ ಅಂಡ್ ಜಿಲ್ ಎಂದು ಸೇರಿಸಿ ಮಾತನಾಡಿ ನಿಮ್ಮ ಮಾತನಾಡುವ ಮತ್ತು ಬರೆಯುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕು. ಮುಂದೆ ಬರುವುದು ಕಂಪೌಂಡ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್. ನಾವು 2 ಕುಟುಂಬಗಳ ಬಗ್ಗೆ ಓದಿದ್ದೆವು. ಒಂದು ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ಪ್ರೆಪೊಸಿಷನ್ ಒಳಗೊಂಡಿದ್ದು. ಇನ್ನೊಂದು ಕುಟುಂಬ ವರ್ಬ್ ಮತ್ತು ಆಡ್ವರ್ಬ್ ಒಳಗೊಂಡಿದ್ದು. ಈ 2 ಕುಟುಂಬಗಳನ್ನು ಜೋಡಿಸಲು ಕಂಜಂಕ್ಷನ್ ಎಂಬ ಬ್ರೋಕರ್ ಇದ್ದರು. ಐ ಲವ್ ಜಾಕ್ ಎಂಬುದು ಒಂದು ವಾಕ್ಯ, ಜಿಲ್ ಲವ್ ಸೋನಿಯಾ ಎಂಬುದು ಇನ್ನೊಂದು ವಾಕ್ಯ. ಈ 2 ವಾಕ್ಯಗಳನ್ನು ಜೋಡಿಸುವ ಪದ ಆಂಡ್. ಐ ಲವ್ ಜಾಕ್ ಅಂಡ್ ಜಿಲ್ ಲವ್ ಸೋನಿಯಾ ಎಂಬುದು ಕಂಪೌಂಡ್ ಸೆಂಟೆನ್ಸ್ ಆಗಿದೆ. ಮುಂದೆ ಬರುವುದು ಕಾಂಪ್ಲೆಕ್ಸ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್. ಒಂದು ದೊಡ್ಡ ಕಟ್ಟಡದಲ್ಲಿ ಹಲವು ಮಹಡಿಗಳಿರುತ್ತವೆ. 1ರಿಂದ 10 ಮಹಡಿಗಳನ್ನು ಹೊಂದಿರಬಹುದು. ಸಿಂಪಲ್ ಸೆಂಟೆನ್ಸ್ ಎಂದರೆ ಕೇವಲ ಒಂದು ವಾಕ್ಯವನ್ನು ಹೊಂದಿರುವಂತದ್ದು. ಕಂಪೌಂಡ್ ಸೆಂಟೆನ್ಸ್ ಎಂದರೆ 2 ವಾಕ್ಯಗಳನ್ನು ಹೊಂದಿರುವಂತದ್ದು. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಎಂದರೆ 2ಕ್ಕಿಂತ ಹೆಚ್ಚು ಹಲವು ಪದಗಳನ್ನು, ವಾಕ್ಯಗಳನ್ನು ಒಳಗೊಂಡಿರುವಂತದ್ದು. ನೀವು ಇಂಗ್ಲಿಷ್ ಮಾತನಾಡುತ್ತಾ ಇದು ನಿಮಗೆ ರೂಢಿಯಾಗಿ ಬಿಡುತ್ತದೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಯಾವುದೇ ಅಡೆತಡೆಯಿಲ್ಲದೆ ಮಾತನಾಡಬಹುದು. ಉದಾಹರಣೆಗೆ, ಜಾಕ್ ರೀಡ್ಸ್ ಬುಕ್ಸ್ ದಟ್ ಆರ್ ಸೋಲ್ಡ್ ಇನ್ ದ ಮಾರ್ಕೆಟ್. ಇದರಲ್ಲಿ ರೀಡ್ಸ್ ಎಂಬ ಒಂದು ವರ್ಬ್, ಆ ಸೋಲ್ಡ್ ಎಂಬ ಇನ್ನೊಂದು ವರ್ಬ್ ಇದೆ. ಅದೇ ರೀತಿ ಜಿಲ್ ಲವ್ಸ್ ಡಾನ್ಸಿಂಗ್ ಇನ್ ದ ಪಾರ್ಕ್ ಸಿಚುವೇಟೆಡ್ ನಿಯರ್ ಹಿಸ್ ಹೌಸ್. ಇದರಲ್ಲಿ ಲವ್ಸ್ ಎಂಬ ಒಂದು ವರ್ಬ್ ಮತ್ತು ಸಿಚುವೇಟೆಡ್ ಎಂಬ ಇನ್ನೊಂದು ವರ್ಬ್ ಇದೆ. ಈ 2 ವಾಕ್ಯಗಳು ಒಂದಾಗುವಾಗ ಅದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿ ಬದಲಾಗುತ್ತದೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ಗೆ ಈ ಕೆಳಗೆ ನೀಡಿರುವ ಪದಗಳನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. This is a rose which is bought from the market that is situated near my house which is located in the middle of the pond. ಮೊದಲ ಪದವಾದ this is a rose ಎಂಬುದರ ಜೊತೆಗೆ that, who, which, when ನಂತಹ ಪದಗಳನ್ನು ಸೇರಿಸಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅನ್ನು ರಚಿಸುತ್ತಾ ಹೋಗಬಹುದು. ಮತ್ತೊಂದು ಉದಾಹರಣೆಯಾಗಿ, he is the man who spoke yesterday. It is a thing that I saw yesterday. It is a thing that works smoothly. ಇಂತಹ ವಾಕ್ಯಗಳನ್ನು ನೀವೇ ರಚಿಸಿ ಪ್ರಾಕ್ಟೀಸ್ ಮಾಡುವ ಮೂಲಕ ಇಂಪ್ರೂವ್ ಮಾಡಿಕೊಳ್ಳಿ. ಗುಡ್ ಡೇ.